ಅದ್ರದ್ದು ಡಾಕ್ಯುಮೆಂಟ್ಸ್ ಕೊಡ್ಬೇಕಂತ ಹೇಳ್ಯಾರು. ಅಲ್ಲಿ ಬಹಳಷ್ಟು ಜನ ಇರೋಣ ನಮ್ಮ ಗೆಳತಿನ ನಿಲ್ಲಿಸಿ ಬಂದಂಗಿದೆ ಅಲ್ಲಿ. ಪ್ರಸ್ತುತ ಹಣದ ದಾಹ ವ್ಯಕ್ತಿಯನ್ನು ಹಿಂಬಾಲಿಸಿ ಸಮಯ ಸಿಗದಷ್ಟು ಕೆಲಸ ಕಾರ್ಯ ನಿರ್ವಹಿಸಿ ಮಾನವ ಮತಿಹೀನನಂತೆ ವರ್ತಿಸುತ್ತಿದ್ದಾನೆ. ಕಣ್ತೆರೆದು ನೋಡಬೇಕಿದೆ ಒಮ್ಮೆ ಜಗವ. ನಮಸ್ಕಾರ ಎಲ್ಲರಿಗೂ, ಹರೇ ಕೃಷ್ಣ. ಅಡ್ಮಿಷನ್ ಮಾಡ್ಸಕ್ಕೆ ಬಂದೇನ್ರಿ 5th ಸೆಮ್ಮಿಂದ. ಫೈನಲ್ ಇಯರ್ ಈಗ 5th ಸೆಮ್ಮಿಂದ ಅಡ್ಮಿಷನ್ ಮಾಡ್ಸಕ್ಕೆ ಬಂದೇನ್ರಿ. ನನ್ನ ಫ್ರೆಂಡ್ ಹೋಗಿ ಬರ್ನಂತ ಹೇಳೋ ಅದಕ್ಕೆ ವೇಟ್ ಮಾಡತ್ತೀನಿ ರೀ. ಹಂಗೆ ಅಲ್ಲಿ ಅಷ್ಟು ಆಫೀಸ್ ರೂಮಿನತೆಗೆ ಹೋಗಿ ಕೇಳೋಣ, ಒಂದಿಷ್ಟು ಯಾರು ತೋರ್ಸತ್ತೈತಿ ಅಂತ ಹೇಳ್ತಾರೆ ಹೇಳತ್ತಾರ್ರಿ. ಅದಕ್ಕೆ ನೋಡ್ಬೇಕು ರೀ, ಅಡ್ಮಿಷನ್ ಮಾಡಿಸೋದ್ರೆ ಮಾಡಿಸಿದ್ರಿ, ಇಲ್ಲ ಅಂತಂದ್ರೆ ಮತ್ತು ನೆಕ್ಸ್ಟ್ ಟೈಮ್ ಅಡ್ಮಿಷನ್ ಮಾಡಿಸ್ಬೇಕು. ಎಕ್ಸಾಮ್ಸ್ ಇರೋದ್ರಿಂದ ನಾನು ನಮ್ಮ ಕಾಲೇಜ್ ಒಳಗೆಲ್ಲ ತಿರುಗಾಡೋದ ಬಿಟ್ಬಿಟ್ಟೇನಿ ರೀ. ಬರೀ ಎಕ್ಸಾಮ್ಗೆ ಹೋಗೋದು, ಪಟ್ನ ಮತ್ತು ಹಾಸ್ಟೆಲ್ಗೆ ಬರೋದು ಹಿಂಗಾಗಿತ್ತು. ಅದಕ್ಕೆ ಭಾಳ ದಿನ ಆಗಿತ್ತು ಗಾರ್ಡನ್ಗೆಲ್ಲ ಸುತ್ತಾಕೊಂಡು ಬಂದಿದ್ದು ಅಂಥೇಳಿ ನಾನು ಗಾರ್ಡನ್ ನೋಡಕ್ಕೆ ಹೋಗಿನಿ ನೋಡ್ರಿ. ಈ ಗಾರ್ಡನ್ ತುಂಬ ದಾಸವಾಳ ಹೂವು, ಮಲ್ಲಿಗೆ ಹೂವು ಭಾಳಷ್ಟು ಆಗಿದ್ದು ರೀ. ಅದನ್ನಷ್ಟು ನೋಡಿ ಭಾಳ ಸಂತೋಷ ಅನ್ನಿಸ್ತು ರೀ. ನಮ್ದು ಅಡ್ಮಿಷನ್ ಮುಗ್ದೈತ್ರಿ. ಈಗ ಅದ್ರದ್ದು ಡಾಕ್ಯುಮೆಂಟ್ಸ್ ಕೊಡ್ಬೇಕಂತ ಹೇಳ್ಯಾರು. ಅಲ್ಲಿ ಬಹಳಷ್ಟು ಜನ ಇರೋಣ ನಮ್ಮ ಗೆಳತಿನ ನಿಲ್ಲಿಸಿ ಬಂದಂಗಿದೆ ಅಲ್ಲಿ. ಅಲ್ಲಿ ನನ್ನ ನೋಡಿ ನಗಾಕತ್ತೇರಿ. ಆದರೂ ಸ್ವಲ್ಪ ರೂಢಿ ಆದಂಗೆ ಆಗಿಬಿಟ್ಟೈತಿ ಈಗ ಬ್ಲಾಗ್ ಮಾಡೋದು. ಈಗ ಆಕಿ ನಿಲ್ಲಿಸಿ ಬಂದೇನ್ರಿ. ಆಕಿ ಅದು ಪಾಳೆ, ನಮ್ದು ಪಾಳೆ ಬರೋಣ ನನಗೆ ಕಾಲ್ ಮಾಡ್ತಾಳ್ರಿ. ಕಾಲ್ ಮಾಡಿದ ನಂತರ ನಾನು ಹೋಗೋದು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಹಂಗೆ ಮಾಡಿ ಬಂದೇನ್ರಿ. ಒಂಚೂರು ಏನಾರೇ ಟೆಕ್ನಿಕ್ ಪಡಿಸ್ಬೇಕಿರ್ಲಿ, ಕೆಟ್ಟ ಬಿಸಿಲು ಐತಿ, ನಿಲ್ಲಕ್ಕಾಗವಲ್ತಲ್ಲಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅಡ್ಮಿಷನ್ ಎಲ್ಲ ಮಾಡಿಸಿ ನಾವು ಬಸ್ ಸ್ಟ್ಯಾಂಡ್ ಕಡೆ ಹೋಗೋದ್ರಾಗನ ಇಲ್ಲಿ ನೋಡ್ರಿ, ಇದೊಂದು ನಮ್ಗೆ ಸ್ಪೆಷಲ್ ಜಾಗನ ಅಂತ ಹೇಳ್ಬೋದು. ಯಾಕಂತಂದ್ರೆ ನಮ್ಮ ಕಡೆ ಅಮೌಂಟ್ ಇರಲಿ ಸಕ್ಕರೆ ಬಿಡಲಿ, ನಾವು ಅಕ್ಕಾಗ ಯಾವುದೇ ಹೊಸ ವಸ್ತುಗಳಿದ್ದು ಅಂತಂದ್ರೆ ರೇಟ್ ಹೊಂದಿಸಿಟ್ಟು ಹೋಗಿರ್ತೀವಿ ರೀ ನೆಕ್ಸ್ಟ್ ಟೈಮ್ ತೊಗೊಳಕ್ಕೆ. ಹಂಗೆ ನಮ್ಮ ಫ್ರೆಂಡ್ ಬಂದಿದ್ಲು ಅಂತೇಳಿ ಆಕಿ ನಮ್ಮನ್ನ ಹೋಟೆಲ್ಗೆ ಕರ್ಕೊಂಡು ಹೋದಳ್ರಿ. ಹೋಟೆಲ್ದಿಂದ ಸ್ವಲ್ಪ ಊಟ ಮಾಡಿ ಮನೆಗೆ ಬಂದೇ ಬಿಟ್ಟಿವ್ರಿ. ಮತ್ತೆ ಸಿಗುಣ್ರಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.